ಅಷ್ಟೇ ಅನ್ಲ ಆಯ್ತು ಬಿಡು. ಲಚ್ಚಿ ಲಗ್ನಕ್ಕೆ ಎಲ್ಲರೂ ಬಟ್ಟೆ ತಗೊಳಮ್ಮ. ನಿಂಗೂ ಹೊಸ ಬಟ್ಟೆ ಕೊಡಿಸ್ತೀನಿ, ನಿಮ್ಮವ್ವಂಗೂ ಹೊಸ ಸೀರೆ ಕೊಡಿಸ್ತೀನಿ, ಆಯ್ತಾ? ಓಲಿ ಸುಮ್ಲಿಲ್ಲ ಮಗ. ಇನ್ನೊಂದ್ ಕಿತ್ತ ಮಗಿನ ಮೇಲೆ ಏನಾರು ಕೈ ಮಾಡಿದ್ರೆ ಮೊಗ್ಚುಕಾಯಿ ಕಾಯಿಸಿ ನಿನ್ ಕೈ ಮೇಲೆ ಬರೆ ಹಾಕ್ಬಿಡ್ತೀನಿ ಆಟಯ್ಯ. ಹುಷಾರು ಬಾ. ಮಾವಯ್ಯ, ಲಗ್ನದ್ದು ಒಂದ್ 2 ಕೆಲಸ ಬಾಕಿ ಅದ. ಅದಕ್ಕಿಂತ ಮುಂಚೆ ನಮ್ಮ ದಾಯಾದಿಗಳಿಗೆ ನಾವೇ ಯಾರು ಕರೆದು ಬರ್ಬೇಕು. ಹೋಗ್ ಕರೀಲ ಬಂದ್ರೆ ಬರ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಅವ್ರು ಬರ್ಲಿಲ್ಲ ಅಂದ್ರು ನಡೆಯೋ ಲಗ್ನ ನಡೀತದೆ. ನಾನು ಎಂತ ಪೆದ್ದಿ, ನಂಗೆ ಯಾಕೇನು ಸರಿಗೆ ಅರ್ಥವೇ ಆಯ್ತಿಲ್ಲ. ಅಲ್ಲ, ನಮ್ಮ ಚಿಕ್ಕಪ್ಪ ಎಂದ್ಲು ಕೈಲಿ ಕಾಗೇನು ಓಡ್ಸಲ್ಲ ಅಂಥವನು ಇಷ್ಟು ಧಾರಾಳ ಹೆಂಗಾದ? ಇದ್ರಲ್ಲಿ ಏನೋ ಮಸ್ಲತ್ತೈತೆ. ಆದ್ರ ಕುಡ್ದವಳು ಅಂತ ಇಷ್ಟು ವರ್ಷ ಕೊಡ್ಬಾರ್ದು ಕಷ್ಟ ಕೊಟ್ಟವ್ರು ಇವರು. ಈಗ ಇಷ್ಟಪಡ್ತಾರೆ ಅಂದ್ರೆ ಏನರ್ಥ? ಇವತ್ತು ಗೊತ್ತಾಗದೆ ಇರ್ಬೋದು, ನಾಳೆನಾದ್ರೂ ಗೊತ್ತಾಗೇ ಆಯ್ತದೆ. ಹೆಸರು ಮುಚ್ಚಿಟ್ಕೋಬೋದು, ಬಸ್ರನ್ನಲ್ಲ. ನಾನು ನೋಡ್ತೀನಿ. ಚಂದು, ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾರೋ. ದೇವಸ್ಥಾನ ಅಂದ್ರೆ ಮುಖ ಹೆಂಗ್ ಮಾಡ್ಕೋತೀಯ ನೋಡು, ಬಾರೋ. ನನಗಿದೆಲ್ಲ ಇಷ್ಟ ಆಗಲ್ಲಮ್ಮ. ನನಗೆ ದೇವ್ರ ಮೇಲೆ ನಯಾ ಪೈಸೆ ನಂಬಿಕೆ ಇಲ್ಲ ಅಂದ್ರೂ ಯಾಕೆ ಕೇಳಲ್ಲ ನೀನು? ಬೇಕಿದ್ರೆ ಬೇರೆ ಕೆಲಸ ಇದ್ರೆ ಹೇಳು, ಮಾಡ್ತೀನಿ. ಆದ್ರೆ ಈ ಪೂಜೆ ಗೀಜೆಲ್ಲ ನನ್ನ ಕೈಲಾಗಲ್ಲ. ನೀನೇನು ಮಾಡ್ಬೇಕಾಗಿಲ್ಲ ಚಂದು, ನನ್ನ ಪಕ್ಕ ಬಂದು ನಿಂತ್ಕೋ ಸಾಕು. ಮಿಕ್ಕಿದ್ದೆಲ್ಲ ತಂತಾನೆ ಆಗುತ್ತೆ. ಹೇಗಿದ್ರು ನೀ ಅಲ್ಲಿಗೆ ಹೋಗಿ ನನಗೆ ಒಳ್ಳೇದಾಗ್ಲಿ ಅಂತ ತಾನೇ ಪೂಜೆ ಮಾಡ್ತಿರೋದು. ನಿನ್ನ ಪೂಜೆಯಿಂದಾನೇ ಒಳ್ಳೇದಾಗ್ಲಿ, ನಾನೇ ಕಲಿತಂಗೆ ಬರಬೇಕು. ನೋಡು, ಸುಮ್ಮನೆ ವಾದ ಮಾಡಬೇಡ ನೀನು. ನನ್ನ ಸಮಾಧಾನಕ್ಕೋಸ್ಕರನಾದ್ರೂ ಬಾ ಮಗನೇ. ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲಮ್ಮ. ಮನ್ಸಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಬೇಡ ಅಂತ ನೀನೇ ತಾನು ಹೇಳೋದು. ಈಗ ಇಷ್ಟ ಇಲ್ಲ ಬರಲ್ಲ ಅಂದ್ರೆ ಫೋರ್ಸ್ ಮಾಡ್ತೀಯಲ್ಲಮ್ಮ. ಭಗವಂತ, ನನ್ನ ಮಗನ ಕಾಪಾಡು, ಅವನನ್ನು ಕ್ಷಮಿಸು. ಅವನ ಪರವಾಗಿ ಅವನ ಪಾಲಿನ ಪೂಜೆನೂ ನಾನೇ ಮಾಡ್ತೀನಿ. ನಾನು ನಿನಗೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ? ಸಾರಿ ಶ್ರುತಿ, ಯಾವುದೋ ಟೆನ್ಷನಲ್ಲಿ ನೋಡಿಲ್ಲ. ಏನು ವಿಷಯ ಹೇಳು? ಚಂದು, ನಮ್ಮಮ್ಮ ಈ ಜನ್ಮದಲ್ಲಿ ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಬಿಡಲ್ಲ. ನಿಮ್ಮಮ್ಮ ನಿನಗೆ ಈ ಜನ್ಮದಲ್ಲಿ ನನ್ನನ್ನು ಮದುವೆ ಆಗಕ್ಕೆ ಬಿಡಲ್ಲ, ಆದರೆ ನಾನು ನಿನ್ನನ್ನು ಈ ಜನ್ಮದಲ್ಲಿ ಮದುವೆ ಆಗದೆ ಬಿಡಲ್ವಲ್ಲ, ಆ ನಂಬಿಕೆ ನಿಂಗಿರಬೇಕು. ಆದಷ್ಟು ಬೇಗ ನನ್ನನ್ನು ಮದುವೆ ಆಗುವಂತ ಹೇಳ್ದೆ. ನನ್ನ ಮಾತು ಕೇಳಿದ್ಯಾ ನೀನು? ನೀನು ಮದುವೆ ಆಗೋವರೆಗೂ ನಮ್ಮಮ್ಮ ಕಾಯ್ತಾರೆ ಅಂತ ಅನ್ಕೊಂಡಿದ್ಯಾ? ನಮ್ಮಮ್ಮ ನನ್ನನ ಮಗ ಯಾವನೋ ಮಂಗ ಇದ್ದಾನಂತೆ, ಆ ಮಂಗನ ಜೊತೆ ಕೊಟ್ಟು ನನ್ನನ್ನು ಮದುವೆ ಮಾಡ್ತಾಳಂತೆ. ನನ್ನನ್ನು ಕೇಳದೆ ಅದರ ತೀರ್ಮಾನ ಮಾಡಿದಾರೆ ನಮ್ಮಮ್ಮ. ಚಂದು, ನೀನ್ ಬಿಟ್ರೆ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದ್ರೆ ನಾನು ಸತ್ತೋಗ್ತೀನಿ ಅಷ್ಟೆ. ನಾನು ನಿನ್ನ ಪಕ್ಕ ಕೈ ಹಿಡ್ಕೊಂಡು ಕೂತಿರ್ಬೇಕಾದ್ರೆ ಏನು ಬೇಕಾದ್ರೆ ಹೇಳೋ. ಈ ಫೋನಲ್ಲೆಲ್ಲ ಸಾಯ್ತೀನಿ ಅಂತ ಹೇಳ್ಬೇಡ. ಗೊಂಬೆ, ಬೇಗ ರೆಡಿ ಆಗು. ಎಲ್ಲಿಗೆ? ಎಷ್ಟು ಸಲ ಹೇಳಿದ್ದೀನಿ, ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ. ಶ್ರುತಿ, ಈಗ ಅಳೋಂಥದ್ದು ಏನಾಗಿದೆ? ವಿಲ್ ಯು ಪ್ಲೀಸ್, ಇನ್ನೂ ಏನಾಗಬೇಕು ಅಂತ ನಿನ್ನ ಮಾತಿನ ಅರ್ಥ?
ಶ್ರುತಿ, ನನ್ನ ಮಾತನ್ನ ಅರ್ಥ ಮಾಡ್ಕೋ. ಈ 2 ವರ್ಷದಲ್ಲಿ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಚಂದು. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ನಿನಗೆ ಹೇಳ್ತಾನೆ ಇದ್ದೀನಿ ನಮ್ಮ ಮಮ್ಮಿ ನನಗೆ ಗಂಡು ನೋಡ್ತಿದ್ದಾಳೆ ಅಂತ. ಇವಾಗ ನೋಡಿದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾಳೆ. ನೀನ್ ನೋಡಿದ್ರೆ ಏನೂ ಆಗ್ದಿರೋ ಒಂಥರ ಆಫೀಸ್ ಕೆಲಸ ಬ್ಯುಸಿ ಆಗಿದ್ಯಾ. ನಿಮ್ಮ ಮನೇಲಿ ನಮ್ಮ ಮದ್ವೆ ವಿಷಯ ಮಾತಾಡಿದ್ಯಾ? ಇಲ್ಲ ಶ್ರುತಿ, ಇನ್ನೂ ಮಾತಾಡಿಲ್ಲ. ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯ ಚಂದು? ನಮ್ಮಮ್ಮ ನನಗೆ ಮದ್ವೆ ಮಾಡಿ ನನಗೆ ಮಕ್ಕಳಾದ್ಮೇಲೆ ಮಾತಾಡ್ತೀಯಾ? ಪ್ಲೀಸ್ ಶ್ರುತಿ. ಹೋಗ್ಲಿ, ನೀನು ಇನ್ನೂ ಮಾತಾಡಿದ್ರೆ ಅದಕ್ಕೆ ಏನ್ ಕಾರಣ? ಓ, ನನಗ್ ಗೊತ್ತಾಯ್ತು ಬಿಡು. ನಿನಗೆ ಒಬ್ಳು ಪ್ರೇಯಸಿ ಆಗ್ಲಿ ಹೆಂಡತಿ ಆಗ್ಲಿ ಬೇಕಾಗಿಲ್ಲ. ನಿನಗೆ ಬೇಕಾಗಿರೋದು ಫ್ಯಾಷನ್ಗೆ ಜೊತೆಲಿ ಒಬ್ಳು ಓಡಾಡೋದಕ್ಕೆ ಗರ್ಲ್ ಫ್ರೆಂಡ್ ಅಷ್ಟೇ ಅಲ್ಲ? ಹೀಗೆಲ್ಲ ಮಾತಾಡಿ ನನಗೆ ಹರ್ಟ್ ಮಾಡಬೇಡ ಶ್ರುತಿ. ನಿನಗೆ ಮದುವೆ ಬಗ್ಗೆ ಎಷ್ಟು ಆಸೆ ಆತುರ ಇದೆಯೋ ನನಗೂ ಅಷ್ಟೇ ಇದೆ. ಹಾಗಿದ್ರೆ ಯಾಕಿನ್ನೂ ಮಾತಾಡಿಲ್ಲ? ಇವತ್ತು ಹೋಗಿ ಮಾತಾಡ್ತೀನಿ ಶ್ರುತಿ, ಪ್ರಾಮಿಸ್. ಇವತ್ತೇ ಆಯ್ತಪ್ಪ, ಈಗಲೇ ಹೋಗಿ ಮಾತಾಡ್ತೀನಿ, ಆಯ್ತಾ? ಶ್ರುತಿ, ನೀನು ಹೀಗೆ ಡಲ್ ಆಗಿದ್ರೆ ನನಗೆ ಮೂಡ್ ಔಟ್ ಆಗುತ್ತೆ. ಆಮೇಲೆ ನನಗೆ ಮೂಡ್ ಔಟ್ ಆದರೆ ಅಲ್ಲಿ ನಮ್ಮ ಮನೇಲಿ ಏನು ಮಾತಾಡ್ತೀನೋ ಏನೋ. ಅಂದರೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ. ಆದರೆ ಒಂದೇ ಒಂದು ಸ್ಮೈಲ್ ಕೊಟ್ಬಿಟ್ರೆ, ವಾವ್, ವಾಟ್ ಎ ಆರ್ಟಿಫಿಷಿಯಲ್ ಸ್ಮೈಲ್. ಕಲ್ಪನಾ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಗೊಂಬೆಯಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಜೊತೆಲೇ ನಿಂತಿದ್ಲು. ಇಲ್ಲೇ ಪ್ರದಕ್ಷಿಣೆ ಹಾಕಕ್ಕೆ ಹೋಗಿರ್ಬೇಕು. ಸುಳ್ಳು ಹೇಳ್ಬೇಡ ಕೈಲಾಶ್. ಅಪ್ಪ ಮಗಳು ನೀವಿಬ್ರು ಚೆನ್ನಾಗಿ ನಾಟಕ ಆಡ್ತೀರಾ ಅಂತ ನನಗೆ ಗೊತ್ತು. ಅವಳು ಎಲ್ಲಿ ಹೋಗಿರ್ತಾಳೆ ಅಂತನೂ ನನಗೆ ಗೊತ್ತು. ಇನ್ಮೇಲಿಂದ ಈ ರೀತಿ ನಾವಿಬ್ರು ಕದ್ದು ಮುಚ್ಚಿ ಭೇಟಿಯಾಗೋ ಅವಶ್ಯಕತೆನೂ ಇಲ್ಲ. ನೀನು ನನಗೋಸ್ಕರ ಕಾಯಬೇಕಾಗೂ ಇಲ್ಲ. ಆದಷ್ಟು ಬೇಗ ಮನೆಯವ್ರ ಜೊತೆ ಮಾತಾಡಿ ಮದುವೆ ಆಗ್ಬಿಡೋಣ. ಏನಂತೀಯ? ನನ್ನನ್ನು ಬಿಟ್ಟು ನೀನು ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಆಗಲ್ಲ ಕಣೋ. ಒಂದು ಪಕ್ಷ ನಿಮ್ಮ ಮನೆಯವ್ರಿಗೆ ಒಪ್ಸೋಕ್ಕಾಗದೆ ನೀನು ಬೇರೆಯವ್ಳನ್ನ ಮದುವೆ ಆದೆ ಅಂತ ಅನ್ಕೋ. ಆಗ ನಾನು ನಿಮ್ಮ ಮನೆಯವ್ರನ್ನ ಕೊಂದು ಬಿಡ್ತೀನಿ. ತಾಯಿ, ನೀನು ಹೇಳ್ದಂಗೆ ಮಾಡ್ಬಿಡೋಳೆ. ಆದರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇವಾಗಲೇ ಹೋಗಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಓಕೆ, ಬಾಯ್. ಬಾಯ್. ಯಾರವನು? ನಿನಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಮ್ಮ. ಅವನು ನನ್ನ ಬಾಯ್ ಫ್ರೆಂಡು, ಲವರು, ಬಾವಿ ಗಂಡ ಏನ್ ಬೇಕಾದ್ರೂ ಅನ್ಕೋ. ತಾತಮ್ಮ ಬಿಪಿ ಮಾತ್ರ ತಕೊಂಡ್ಯಾ? ಇನ್ನೂ ಇಲ್ಲ ಕಡ್ಲ, ಅದು ಹಂಗಿರ್ಲಿ. ರುದ್ರಕ್ಕನ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಬಾ ಅನ್ನಲ್ಲ, ಕೊಟ್ಟಿಯಾ? ಕೊಟ್ಟೆ ತಾತಮ್ಮ, ಒಂದು ಮನೇನೆ ಬಿಟ್ಟಿಲ್ಲ, ಯಾರನ್ನೂ ತಪ್ಸಿಲ್ಲ. ಆಮೇಲೆ ಅಕ್ಕಿ, ಎಳ್ಳು, ಅರಿಶಿನ ತಗೊಂಡು ಬಾ ಅಂದಿದ್ದೆ. 5 ಕೊಂಬಿನ ಅರಿಶಿನ ಗಡ್ಡೆ ತಗೊಂಡು ಬಾ ಅಂದಿದ್ದೆ, ತಂದಿಯಾ? ತಂದೀವ್ನಿ ತಾತಮ್ಮ, ಎಲ್ಲ ಒಂದು ಮೂಲೆಗೆ ಇಟ್ಟಿವ್ನಿ. ಮತ್ತೆ ಶ್ಯಾಮಣ್ಣನ ತೋಟಕ್ಕೆ ಹೋಗಿ ಬಾಳೆ ಎಲೆ ಬೇಕು ಅಂತ ಮೊದಲೇ ಹೇಳ್ಬೇಕಾಗಿತ್ತು ಕಡ್ಲ. ಓ, 7 ಆಗುತ್ತೆ ಬಿಡು, ಮದುವೆಗಿನ ಟೈಮ್ ಐತಲ್ಲ. ಅಯ್ಯೋ, ಕಣ್ಣು ಮುಚ್ಚಿ ತೆಗಿಯೋದ್ರಾಗೆ ಮದುವೆ ದಿನ ಬಂದ್ಬಿಡುತ್ತೆ ಕಣ್ಲ. ಅದಕ್ಕೆ ಮುಂಚೆ ಎಲ್ಲ ನಾವು ತಯಾರಿ ಮಾಡ್ಕೋಬೇಕು. ಇಲ್ಲ ಅಂದರೆ ಕಡೆಯ ಗಳಿಗೆಯಲ್ಲಿ ಅದಿಲ್ಲ ಇದಿಲ್ಲ ಅಂತ ಗಂಡಿನ ಮನೆಯವರು ತೆಗೆದ್ಬಿಟ್ಟಾರು. ತಾತಮ್ಮ, ನೀನು ಸ್ಯಾನೆ ಮಾತಾಡಿ ಆಯಾಸ ಮಾಡ್ಕೋಬೇಡ. ಏನೇನು ಮಾಡಬೇಕು ಅಂತ ಒಂದು ಮೂಲೆ ಕೂತ್ಕೊಂಡು ಹೇಳಿರೆ ಎಲ್ಲ ನಾ ಮಾಡೋಕ್ಕಿಲ್ವಾ? ಲೇ, ಮೂಲೆಯಲ್ಲಿ ಕುಂತ್ಕೊಂಡ್ರೆ ಲಗ್ನ ಆಗಕ್ಕಿಲ್ಲ ಕಣ್ಲ. ಮೂಲೆಯಲ್ಲಿರೋ ಕೆಲಸನ ಹುಡ್ಕೊಂಡಾಗ ಮಾಡಿದ್ರಯ್ಯ ಲಗ್ನ ಆಗೋದು. ಆಮೇಲೆ ಆ ಸೆಟ್ರಡ್ಡಿಲಿ 5 ಸೇರು ಅಡಿಕೆ ಹೇಳಿದ್ದೆ, ಹೋಗಿ ಕೇಳ್ಕೊಂಡು ಬಾ ತಂದವ್ರ ಅಂತ. ತಾತಮ್ಮ, ಏಟ್ಕಿತ ಹೇಳಿ ನಿಂಗೆ ಆಯಾಸ ಮಾಡ್ಕೊಂಬೇಡ ಅಂತ. ಒತ್ತಾರೆ ಮಾತ್ರ ತಗೊಂಡ್ಯಾ? ನಾನು ಹೇಳ್ತಾನೆ ಇವಳಿಲ್ಲಚ್ಚಿ, ನನ್ನ ಮಾತೆ ಕೇಳಕ್ಕಿಲ್ಲ ನಂತ ಮುದುಕಿ. ತಾತಮ್ಮ, 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 ಏನಾಯ್ತು ತಾತಮ್ಮ, ತಾತಮ್ಮ? ತಾತಮ್ಮ, ಏ ನಂಜುಂಡಿ, ಏನ್ಲ ಮಾತಾಡ್ಕೊಂಡು ನಿತ್ಯ? ಹೋಗಿ ಡಾಕ್ಟ್ರನ್ನು ಕರ್ಕೊಂಬ. ಗೊಸಿರು. ತಾತಮ್ಮ, ತಾತಮ್ಮ. ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯ ಚಂದು? ನಮ್ಮಮ್ಮ ನನಗೆ ಮದುವೆ ಮಾಡಿ ನನಗೆ ಮಕ್ಕಳಾದ್ಮೇಲೆ ಮಾತಾಡ್ತೀಯಾ? ಅಮ್ಮ, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಯಾವತ್ತಿದ್ರೂ ಚಂದುಗೆ ಈ ವಿಷಯನ ನಾವು ಹೇಳಲೇಬೇಕಲ್ವಾ? ನೀನು ಹೇಳೋದಕ್ಕಿಂತ ಮುಂಚೆ ಬೇರೆ ಯಾರಾದರೂ ಹೇಳಿದ್ರೆ
ಬೇರೆ ಯಾರೋ ಅಂದರೆ ಅರ್ಥ ಆಗಲಿಲ್ವಾ? ಅವ್ರು ಹೇಳೋದಕ್ಕಿಂತ ಮುಂಚೆ ಈ ವಿಷಯನ ನೀನೇ ಚಂದುಗೆ ಹೇಳೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ನೀನು ಹೇಳೋದೇನೋ ಸರಿ ಕಣೆ, ಆದರೆ ಅಮ್ಮ, ಆದರೆ ಗೀದ್ರೆ ಅನ್ಕೊಂಡು ಇನ್ನು ಎಷ್ಟು ದಿನ ಅಂತ ಮುಂದೆ ಹಾಕ್ತೀಯ? ಕಲ್ಪನಾ ಅಕ್ಕನ ಕಷ್ಟ ನಿನಗೆ ಅರ್ಥ ಆಗ್ತಾ ಇಲ್ವಮ್ಮ? ಅಕ್ಕ ಅವತ್ತು ಏನು ಹೇಳಿದ್ಲು ಹೇಳು? ಗೊಂಬೆನ ತಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಹುಡುಗನ ಮನೆ ಕಡೆಯವರು ಸಾಲಾಗಿ ಬರ್ತಾ ಇದ್ದಾರಂತೆ. ಯಾರಾದರೂ ಶ್ರೀಮಂತ ಹುಡುಗ ಚೆನ್ನಾಗಿರೋನು ಬಂದು ಗೊಂಬೆನ ಕೇಳಿಬಿಟ್ರೆ ಅಕ್ಕನ ತಲೆ ಕೆಟ್ಟು ಹ್ಞೂ ಅಂತ ಹೇಳಿಬಿಟ್ರೆ ಆಗ ಏನು ಮಾಡ್ತೀಯಾ? ಅದೇಗೆ ಹ್ಞೂ ಅಂತಾಳೆ? ಅವಳೆ ತಾನೆ ಗೊಂಬೆನ ಈ ಮನೆ ಸೊಸೆ ಮಾಡ್ಕೊಂತ ಹೇಳಿರೋದು. ಕಲ್ಪನಾ ಅಕ್ಕ ಎಂತವಳು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಮ್ಮ. ಅವಳು ಯಾವಾಗ ಯಾವ ನಿರ್ಧಾರ ಬೇಕಾದರೂ ಬದಲಾಯಿಸ್ತಾಳೆ. ಈಗ ಮಾತೆಲ್ಲ ಯಾಕೆ? ಚಂದು ಹತ್ರ ಮದುವೆ ವಿಷಯ ಹೇಳೋದಕ್ಕೆ ಯಾಕೆ ಇಷ್ಟು ಹಿಂದೆ ಮುಂದೆ ನೋಡ್ತಿದ್ಯಾ? ಅದಕ್ಕೆ ಕಾರಣ ಹೇಳು ಮೊದಲು. ಕಾರಣ ಏನೂ ಇಲ್ಲ ಕಣೆ, ಆದರೆ ಮನಸ್ಸಲ್ಲಿ ಏನೋ ಒಂಥರ ಆತಂಕ. ಏನು ಆತಂಕ? ಚಂದು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತನಾ? ಅಮ್ಮ, ನೀನು ಹೇಳಿದ್ರೆ ಅವ್ನು ಖಂಡಿತ ಒಪ್ಕೊಳ್ತಾನೆ. ಆ ಭರವಸೆ ನನಗಿದೆ. ಇಷ್ಟು ವರ್ಷದಲ್ಲಿ ಚಂದು ಯಾವತ್ತಾದರೂ ನೀನು ಹಾಕಿದ ಗೆರೆನ ದಾಟಿದಾನ? ಇಲ್ಲ ತಾನೆ. ವಿನಾಕಾರಣ ಗಾಬರಿ ಆಗ್ತಿದ್ಯಾ ಅಷ್ಟೇ. ಅವನು ನನ್ನ ಮಾತನ್ನ ಯಾವತ್ತೂ ವಿರೋಧಿಸಿಲ್ಲ. ನನ್ನ ಮೊಮ್ಮಗ ನಾನು ಹಾಕಿದ ಗೆರೆನ ಯಾವತ್ತೂ ದಾಟಲ್ಲ ಅನ್ನೋ ಭರವಸೆ ನನಗಿದೆ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಯಾವತ್ತಾದ್ರೂ ಒಂದಿನ ಈ ಮಾತನ್ನ ಅವ್ನಿಗೆ ಹೇಳಲೇಬೇಕಲ್ವಾ? ಇವತ್ತೇ ಯಾಕೆ ಹೇಳಬಾರ್ದು? ಅವನಿವತ್ತು ಮನೆಗೆ ಬರ್ತಿದ್ದಾಗೇ ಈ ವಿಷಯ ಅವ್ನಿಗೆ ಹೇಳ್ತೀನಿ. ನೀನು ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೆಯದು. ಚಂದುಗೆ ಬೇಗ ಮದುವೆ ಆಗುತ್ತೆ. ಗೊಂಬೆ ಈ ಮನೆ ಸೊಸೆಯಾಗಿ ಬರ್ತಾಳೆ, ಆಯಿತಾ?